ನಾಗೇಶ್, ಇನ್ನೊಂದು ಸಾರಿ ಎಲ್ಲಾದರೂ ಆ ಹೀರೋಯಿನ್ ಜೊತೆ ನಾನು ಭಾಳ ಹತ್ತಿರದ ಇದರಲ್ಲಿ ನಾನು ಅನ್ಯೋನ್ಯವಾಗಿದ್ದು ಅಂತ ಹೇಳ್ಬಿಟ್ಟಿಯಪ್ಪ, ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತಾನೆ. ಏನು ಹೇಳು, ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಆಗಿದೆಯಲ್ಲ, ಆ ಚೇತನ್ ತಂಡ ಕಟ್ಕೊಂಡ್ಬಂದ್ಬಿಡ್ತಾನೆ. ಪಾಪ ಅವ್ರು ಎಷ್ಟು ಚಿತ್ರ ಮಾಡೋರೋ ಗೊತ್ತಿಲ್ಲ, ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಮೀಟು ಅನ್ನೋ ವರ್ಡು ಇತ್ತೀಚೆಗೆ ಯಾವುದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಭಾಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ. ಅದನ್ನು ಹಚ್ಕೊಂಡವನೇ, ಎಲ್ಲ ಹಚ್ಕೊಂಡಾಯ್ತು. ಈಗ ಇದನ್ನು ಹಚ್ಕೊಂಡಿದ್ದಾರೆ. 90 ವರ್ಷ ಚಿತ್ರರಂಗಕ್ಕೆ. ಇವತ್ತೇನಾದರೂ ಅಂಥದ್ದೇನಾದರೂ ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ರೆ ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರಲಿಲ್ಲ. ಈಗೇನೋ ಬಂದ್ಬಿಟ್ಟವನೇ, ಏನೋ ಕಿತ್ತಾಕು ಅನ್ನೋಂಗೆ ಮಾತಾಡ್ತಾ ಇದ್ದಾನೆ. ಅದನ್ನು ಸಮಯ ಬಂದಾಗ ನಾವು ಮಾತಾಡ್ತೀವಿ. ಈಗಾಗಲೇ 16ನೇ ತಾರೀಕು ಇಲ್ಲಿ ಯಾರಾದರೂ ಇದ್ರೆ, ಯಾಕೆಂದರೆ ಭಯ ಆಗುತ್ತೆ ರೀ. ಇತ್ತೀಚೆಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಅವ್ರಿಗೆ ಯಾರೋ ರೇಕೊಂಡಿದೆ ಅಥವಾ ಇನ್ನೊಂದು ಮಾಡಿದೆ, ದುಡ್ಡು ಕಮ್ಮಿ ಕೊಟ್ಟಿದೆ ಅಂತ ಹೇಳ್ಬಿಟ್ರೆ, ಈ ಹೀರೋಯಿನ್ ಹೋಗಿ ನನಗೆ ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ಬಿಟ್ರೆ ಕತೆ ಏನು ರೀ? ಪಿಕ್ಚರ್ ಹೆಂಗ್ರಿ ಮಾಡೋದು? ಆಗಲ್ಲ ಅನ್ನೋದು ಗ್ಯಾರಂಟಿ ಏನು? ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಮಹಾನ್ ಪುರುಷರು ಆಳೋಗಿದ್ದಾರೆ. ಯಾರು ಎಂಥವ್ರು? ರಾಜ್ಕುಮಾರ್ ಅಂತವ್ರು, ವಿಷ್ಣುವರ್ಧನ್, ನಮ್ಮ ಅನಂತ ಶಂಕರ್ನಾಗ್, ಎಂಥವ್ರು ಆಳಿದ್ದಾರೆ ಇದನ್ನು. ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು. ಅದು ಅಂಬರೀಷ್ ಇತ್ತೀಚೆಗೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನು ದೊಡ್ಡ ಇಶ್ಯೂ ಮಾಡ್ತಾಯಿದ್ದಾರೆ. ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಫೈರ್ ಅನ್ನೋ ಒಂದು ಮೀಟುನ ಇವಾಗ ಯಾರು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾನೋ ಅವನದೊಂದು ಚೂರು ಚರಿತ್ರೆ ಹೇಳ್ತೀನಿ ಕೇಳಿ. ಅವನು ಕಲಾವಿದನಾಗಿ ಬಂದ, ಇಂಡಸ್ಟ್ರಿನಲ್ಲಿ ಉದ್ಧಾರ ಆಗಲಿಲ್ಲ, ಏನೋ ಮಾಡಬೇಕು ಅಂತ ಹೊರಟಿದ್ದಾನೆ. MG ರೋಡಲ್ಲಿ ರಾತ್ರಿ ಸುಮಾರು 2 ಗಂಟೆ ರಾತ್ರಿಯಲ್ಲಿ ಸುಮಾರು 4-5 ಜನ ಹೆಣ್ಣು ಮಕ್ಕಳು ಕುಡಿತಾ ಕೂರ್ತಿರ್ತಾರೆ. ಅಲ್ಲಿ ಪೊಲೀಸ್ನವ್ರು ಬರ್ತಾರೆ, ಗಲಾಟೆ ಮಾಡಿ ಆ ಹೆಣ್ಣು ಮಕ್ಕಳನ್ನು ಕಳಿಸ್ತಾರೆ. ಆ ಹೆಣ್ಣು ಮಕ್ಕಳು ಗಲಾಟೆ ಮಾಡಿ ಜಾಸ್ತಿ ಮಾಡಿದ್ಮೇಲೆ ಆ ಪೊಲೀಸ್ನವ್ರು ಏನು ಮಾಡ್ತಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇವನೇ ಚೇತನ್ ಅನ್ನೋ ವ್ಯಕ್ತಿ ಹೋಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ಅವರನ್ನು ಬಿಡಿಸೋವರೆಗೂ ಆ ಪೊಲೀಸ್ ಇಲಾಖೆಯಲ್ಲಿ ಆ ಸಬ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗೋವರೆಗೂ ಬಿಡಲಿಲ್ಲ. ಇದು ಇವನ ಹಿನ್ನೆಲೆ. ಮೀಟು ಬಗ್ಗೆ ಮಾತಾಡ್ತಾನೆ. ಕೊನೆಗೆ ಆ ಸಬ್ ಇನ್ಸ್ಪೆಕ್ಟ್ರು ವಾಪಸ್ಸನ್ನ ಮತ್ತೆ ಅದೇ ಸ್ಥಾನಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ. ಮೇಲಾಧಿಕಾರಿಗಳಿಗೆ ಹೇಳಿ ಅವರಂಥವರಲ್ಲ ಅಂತ ಹೇಳಿದ ಮೇಲೆ ಅವರು ವಾಪಸ್ ಅಲ್ಲಿಗೆ ಕಳಿಸಿದ್ರು, ಅವ್ರನ್ನ ಸಸ್ಪೆಂಡ್ ಮಾಡಿದರು. ಇಂತಹ ವ್ಯಕ್ತಿ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲ ಅನ್ನೋದನ್ನು ಮಾಧ್ಯಮದವರು ನೀವು ತೀರ್ಮಾನ ಮಾಡಬೇಕು. ಅಲ್ಲ, ಸಾರಾ ಗೋವಿಂದ್ ಅವರು ಹೋರಾಟಗಾರರು ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ನೋಡಿ, ಯಾವುದೇ ಇಲ್ಲ, ಈಸ್ ವೆರಿ ಫ್ರ್ಯಾಂಕ್. ಹಾಗಾಗಿ ನಮ್ಗೆ ಅವ್ರು ತುಂಬ ಇಷ್ಟ. ನೇರವಾಗಿ ಮಾತಾಡ್ತಾರೆ, ಒಳಗಿದ್ದನ್ನು ಹೇಳ್ತಾರೆ. ರಿಯಲಿ ನೈಸ್ ಸರ್, ಥ್ಯಾಂಕ್ ಯು. ಸರ್ ನಿಜ ಹೇಳ, ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಅವ್ರ ಕತೆ ಹೇಳ್ತಾ ಕೂತ್ರೆ ನಿಮ್ಗೆ ಸಿನಿಮಾ ತೋರಿಸ್ಬಿಡ್ತಾರೆ. ನಿಮ್ಗೆ ಮಾಡಲೇಬೇಕು ಅಂತ ಆಸೆ ಆಗುತ್ತೆ. ಹಾಗಾಗಿ ಅವರೆಲ್ಲರೂ ಸಿಕ್ಕಿದಾಗ ಸ್ವಲ್ಪ ತಪ್ಪಿಸ್ಕೋತೀನಿ, ನಾನು ಟೆಂಪ್ಟ್ ಆಗ್ಬಿಡ್ತೀನಿ. ನಾನು ಅಷ್ಟು ಕೆಪಾಸಿಟಿ ಇದೆ. ಬಟ್ ಆಮೇಲೆ ಒಂದೆರಡು ಸಿನಿಮಾ ಮಾಡಿದ್ದೀನಿ, ಅದು ಹೇಳೋ ಸ್ಥಿತಿನಲ್ಲಿ ಇಲ್ಲ ಅಷ್ಟೇ ನಾನು. ನಮ್ಮ ಪ್ರಜ್ವಲ್ದೊಂದು ಕ್ಲಿಪ್ಪಿಂಗ್ ಹಾಕಿದ್ರು. ಮೋಸ್ಟ್ಲಿ ಏನೋ ಮುಂದಕ್ಕೆ ಆ ಅವಕಾಶ ಇರಬಹುದು. ಅಲ್ಲ, 10 ವರ್ಷದ ಹಿಂದೆ ನಾವು ಖುಷಿ ಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗ, ನೀವು ನಮ್ಮವರು, ಅದರಿಂದ ಪ್ರಜ್ವಲ್ದು ಯಾಕೆ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಅಂತ. ಅದೇ ಸರ್, ಅದಕ್ಕೆ ಪ್ರಜ್ವಲ್ ಮನ್ಸು ಮಾಡಬೇಕು. ಹಿಂದೆ ಕುಂತಿರೋ ನಮ್ಮ ಪ್ರೊಡ್ಯೂಸರ್ ಟೀಮು ಮತ್ತು ಇಲ್ಲಿ ಬರದೇ ಇರುವಂಥ ನಮ್ಮ ಸಂತೋಷ್ ಸರ್ ಮಾಡಿದ್ರೆ ಮೋಸ್ಟ್ಲಿ ಅದು ಸಾಧ್ಯತೆ ಆಗ್ಬೋದು ಸರ್. ಥ್ಯಾಂಕ್ ಯು ಸರ್, ಎಲ್ಲ ಹಾರೈಕೆಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.